Hello everyone. In the second chapter, marketing management, I would like to explain in the first session marketing environment, that is macro marketing environment. First, I am going to explain introduction to this concept. A macro environment is an economic situation prevailing in the overall economy rather than in a select region or sector. In general, a macro environment includes inflation, GDP, and fiscal policy. The macro environment is associated with business cycle. This is an introduction to macro marketing environment. That means ಈ ಮ್ಯಾಕ್ರೋ ಎನ್ವೈರನ್ಮೆಂಟು ದಟ್ ಈಸ್ ಒಂದು ಸೆಲೆಕ್ಟ್ ರೀಸನ್ಗೆ ಸೆಲೆಕ್ಟ್ ಸೆಕ್ಟರ್ಗೆ ಇದು ಅನ್ವಯಿಸಲ್ಲ. ಇಟ್ ಈಸ್ ಪ್ರಿವೈಲಿಂಗ್ ಇನ್ ಓವರಾಲ್ ಎಕಾನಮಿ ಆಫ್ ಎ ಕಂಟ್ರಿ. ಅಂದರೆ ರಾಷ್ಟ್ರದ ಎಲ್ಲ ಸಂಪೂರ್ಣ ಆರ್ಥಿಕ ವ್ಯವಸ್ಥೆನ ಅವಲಂಬಿಸಿರುತ್ತೆ. ಅದಕ್ಕೆ ಹೇಳ್ತಾನೆ ದಿಸ್ ಎನ್ವೈರನ್ಮೆಂಟ್ ಇನ್ಕ್ಲೂಡ್ಸ್ ಇನ್ಫ್ಲೇಷನ್ ಸೇರಿಕೊಳ್ಳುತ್ತೆ, GDP ಸೇರಿಕೊಳ್ಳುತ್ತೆ, ಫಿಸಿಕಲ್ ಪಾಲಿಸೀಸ್ ದಟ್ ಈಸ್ ಫೈನಾನ್ಷಿಯಲ್ ಪಾಲಿಸೀಸ್ ಸೇರಿಕೊಳ್ಳುತ್ತೆ. ಇವೆಲ್ಲವೂ ಸಹ ಸೇರಿಕೊಳ್ಳುತ್ತೆ ಯಾವುದರಲ್ಲಿ? ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರನ್ಮೆಂಟಲ್ಲಿ. ಓಕೆನಾ? ದಟ್ ಈಸ್ ಅನ್ ಇಂಟ್ರೊಡಕ್ಷನ್ಸ್ ಟು ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್. ಓಕೆ, ನೆಕ್ಸ್ಟು ಮೀನಿಂಗ್. I quoted 5 different meanings of macro marketing environment, that is marketing environment. First one, marketing environment means the whole situation of forces and elements that affect marketing is called marketing environment. That is the whole situation of forces and elements that affect the marketing. ಅಂದರೆ ಮಾರ್ಕೆಟಿಂಗ್ ಮೇಲೆ ಯಾವ ಫೋರ್ಸ್ಗಳು ಮತ್ತು ಯಾವ ಎಲಿಮೆಂಟ್ಸ್ಗಳು ಎಲ್ಲವೂ ಸಹ ಏನು ಅವಲಂಬನೆ ಎಲ್ಲವೂ ಸಹ ಸೇರಿಕೊಂಡಿರುತ್ತೋ ಈ ಎಲ್ಲ ಫೋರ್ಸು ಮತ್ತು ಎಲಿಮೆಂಟ್ಸ್ ಎಲ್ಲವೂ ಸಹ ಇರತಕ್ಕಂತಹ ವ್ಯವಸ್ಥೆಗೆ ನಾವು ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಫೋರ್ಸು ಮತ್ತು ಎಲಿಮೆಂಟ್ಸ್ ಎಲ್ಲವೂ ಸಹ. ಓಕೆನಾ? ದಟ್ ಈಸ್ ದ ಫಸ್ಟ್ ಮೀನಿಂಗ್. ಸೆಕೆಂಡ್ ಒನ್, ಇನ್ ದಿ ಫೀಲ್ಡ್ ಆಫ್ ಮಾರ್ಕೆಟಿಂಗ್ ದಿ ಮ್ಯಾಕ್ರೋ ಎನ್ವೈರನ್ಮೆಂಟ್ ಈಸ್ ಎ ಸೆಟ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಫೋರ್ಸಸ್ ನಾಟ್ ಕಂಟ್ರೋಲ್ಡ್ ಬೈ ದಿ ಕಂಪನಿ ದ್ಯಾಟ್ ಇನ್ಫ್ಲೂಯೆನ್ಸ್ ಇಟ್ಸ್ ಡೆವಲಪ್ಮೆಂಟ್. ಇಲ್ಲಿ ಹೇಳ್ತಾನೆ, ಇನ್ನೊಂದು ಅರ್ಥ ಹೇಳ್ತಾನೆ. ಏನು ಹೇಳ್ತಾನಪ್ಪ ಅಂದರೆ, that is the macro environment is a set of external factors and forces that not controlled by the company. ಅಂದರೆ ದಟ್ ಈಸ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತ ಕರಿತೀವಿ. ದಟ್ ಈಸ್ ಮ್ಯಾಕ್ರೋ ನಾವೇನು ಡಿಸ್ಕಸ್ ಮಾಡ್ತೀವಪ್ಪ ಅಂದರೆ ಕಂಪನಿಯಿಂದ ಕಂಟ್ರೋಲ್ ಮಾಡೋಕ್ಕಾಗದೇ ಇರತಕ್ಕಂತಹ ಎಕ್ಸ್ಟರ್ನಲ್ ಅಂದರೆ ಬಾಹ್ಯ ಫ್ಯಾಕ್ಟರ್ಸ್ ಮತ್ತು ಫೋರ್ಸಸ್. ಬಾಹ್ಯ ಫ್ಯಾಕ್ಟರ್ಸ್ ಮತ್ತು ಫೋರ್ಸಸ್ಸು ಮಾರ್ಕೆಟಿಂಗ್ ಎನ್ವೈರನ್ಮೆಂಟಲ್ಲಿ ಏನು ಪರಿಣಾಮ ಬೀಳ್ತೋ ಇವೆಲ್ಲವಕ್ಕೆ ನಾವೇನು ಕರಿತೀವಿ? ದಟ್ ಈಸ್ ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಓಕೆನಾ? ದಟ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಮೀನಿಂಗ್. ಥರ್ಡ್ ಒನ್, ಮ್ಯಾಕ್ರೋ ಎನ್ವೈರನ್ಮೆಂಟ್ ಈಸ್ ದಿ ಕಂಡೀಷನ್ ದ್ಯಾಟ್ ಎಕ್ಸಿಸ್ಟ್ ಇನ್ ದಿ ಎಕಾನಮಿ ಆ್ಯಸ್ ಎ ಹೋಲ್ ರ್ಯಾದರ್ ದ್ಯಾನ್ ಇನ್ ಎ ಪರ್ಟಿಕ್ಯುಲರ್ ಸೆಕ್ಟರ್ ಆ್ಯಸ್ ವೆಲ್ ಆಸ್ ರೀಸನ್. ಆ್ಯಸ್ ಯೂಶಲ್ ಅಂದರೆ ಈ ಎಕಾನಮಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಕ್ಟಾರ್ ಮೇಲೆ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ರೀಸನನ್ನು ಅವಲಂಬನೆ ಮಾಡ್ಕೊಂಡಿದೆ. ಎಂಟೈರ್ ಎಕಾನಮಿ ಆಫ್ ದಿ ಕಂಟ್ರಿ ಮೇಲೆ ಪರಿಣಾಮ ಬೀರ್ತಕ್ಕಂತಹ ಎನ್ವೈರನ್ಮೆಂಟ್ಗೆ ನಾವು ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ದಟ್ ಈಸ್ ದ ಥರ್ಡ್ ಇಂಪಾರ್ಟೆಂಟ್ ಮೀನಿಂಗ್ ಆಫ್ ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ದಟ್ ಈಸ್ ಅ ಮ್ಯಾಕ್ರೋ ಎನ್ವೈರನ್ಮೆಂಟ್ ರೆಫರ್ಸ್ ಟು ಹೌ ದಿ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಇನ್ ವಿಚ್ ಎ ಕಂಪನಿ ಆರ್ ಸೆಕ್ಟಾರ್ ಆಪರೇಟ್ಸ್ ಇನ್ಫ್ಲೂಯೆನ್ಸ್ ಇಟ್ಸ್ ಪರ್ಫಾರ್ಮೆನ್ಸ್. ಅಂದರೆ ಒಂದು ಕಂಪನಿಯ ಕೆಲಸದ ಮೇಲೆ, ಅದರ ಪರ್ಫಾರ್ಮೆನ್ಸ್ ಮೇಲೆ ಯಾವ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಎಕನಾಮಿಕ್ ಕಂಡೀಷನ್ಸ್ಗಳು ಅಂದರೆ ಬಾಹ್ಯವಾಗಿರ್ತಕ್ಕಂತಹ ಕಂಡೀಷನ್ಸ್ಗಳು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತವೋ ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಮ್ಯಾಕ್ರೋ ಎನ್ವೈರನ್ಮೆಂಟ್ ಅಂತ ಕರಿತೀವಿ 4ನೇ ಅರ್ಥದಲ್ಲಿ. ದಟ್ ಈಸ್ ಎ ಫೋರ್ತ್ ಇಂಪಾರ್ಟೆಂಟ್ ಮೀನಿಂಗ್ ಆಫ್ ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್. ನೆಕ್ಸ್ಟ್ ಫಿಫ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್, ದಿ ಮೇಜರ್ ಅನ್ಕಂಟ್ರೋಲಬಲ್ ಎಕ್ಸ್ಟರ್ನಲ್ ಫೋರ್ಸಸ್ ದಟ್ ಈಸ್ ಎಕನಾಮಿಕ್, ಡೆಮೋಗ್ರಫಿಕ್, ಟೆಕ್ನಾಲಜಿಕಲ್, ನ್ಯಾಚುರಲ್, social and cultural and also legal and also political, that is which influences a firm's decision making and have an impact upon its performance. ನೋಡಿ, ಮ್ಯಾಕ್ರೋ ಎನ್ವೈರನ್ಮೆಂಟ್ ಪಾಲಿಸಿ ಅಂದರೆ ದಟ್ ಈಸ್ ಮೇಜರ್ ಪ್ರಮುಖವಾಗಿರ್ತಕ್ಕಂಥ ಅನ್ಕಂಟ್ರೋಲಬಲ್ ಎಕ್ಸ್ಟರ್ನಲ್ ಫೋರ್ಸಸ್. ಅಂದರೆ ನಮ್ಮನ್ನು ಕಂಟ್ರೋಲಿಗೆ ಇಲ್ಲದೇ ಇರತಕ್ಕಂತಹ ಬಾಹ್ಯ ಫೋರ್ಸಸ್ಸು ಯಾವ್ಯಾವುದು? ಎಕನಾಮಿಕ್, ಆರ್ಥಿಕವಾಗಿ, ಡೆಮೋಗ್ರಫಿಕ್ ಆಗ್ಬೋದು, ಟೆಕ್ನಾಲಜಿ ಆಗ್ಬೋದು, ನ್ಯಾಚುರಲ್ ಆಗ್ಬೋದು, ಸೋಷಲ್ ಆಗ್ಬೋದು, ಕಲ್ಚರಲ್, ಲೀಗಲ್ ಆ್ಯಂಡ್ ಪೊಲಿಟಿಕಲ್. ಇವೆಲ್ಲ ಫ್ಯಾಕ್ಟರ್ಸು ಇನ್ಫ್ಲೂಯೆನ್ಸಸ್ ಎ ಫರ್ಮ್ಸ್ ಡೆಸಿಷನ್ ಮೇಕಿಂಗ್. ಒಂದು ಫರ್ಮು
ಏನು ನಾವು ತೀರ್ಮಾನ ತೆಗೆದುಕೊಳ್ತೀವಿ ಯಾರ ತೀರ್ಮಾನದ ಮೇಲೆ ಆ್ಯಂಡ್ ಹ್ಯಾವ್ ಆ್ಯನ್ ಇಂಪ್ಯಾಕ್ಟ್ ಅಪಾನ್ ಇಟ್ಸ್ ಪರ್ಫಾರ್ಮೆನ್ಸ್, ಮತ್ತು ಆ ಕಂಪನಿ ಮತ್ತು ಒಂದು ವ್ಯವಸ್ಥೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅದ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡ್ತವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದೆ ದಟ್ ಈಸ್ ಮ್ಯಾಕ್ರೋ ಎನ್ವೈರ್ನಮೆಂಟ್ ಅಥವಾ ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರ್ನಮೆಂಟ್ ಅಂತ ಕರಿತೀವಿ. ಈ 5 ರೀತಿಯಲ್ಲಿ ನಾವು ಈ ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರ್ನಮೆಂಟನ್ನು ನಾವು ಅರ್ಥ ಮಾಡಿಸ್ಬೋದು. ದಟ್ ಈಸ್ 5 ಇಂಪಾರ್ಟೆಂಟ್ ಮೀನಿಂಗ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ ಅಥವಾ ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರ್ನಮೆಂಟ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟು I will go for definitions. In the first definition, macro environment can be described as the collection of those factors and conditions which has the capability of influencing the business positively or negatively. ಒಂದು ಡೆಫಿನೇಷನ್ ಮಾಡ್ತಾರೆ. ಮ್ಯಾಕ್ರೋ ಎನ್ವೈರ್ನ್ಮೆಂಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ದಿ ಕಲೆಕ್ಷನ್ ಆಫ್ ದೋಸ್ ಫ್ಯಾಕ್ಟರ್ಸ್ ಆ್ಯಂಡ್ ಕಂಡೀಷನ್ಸ್ ವಿಚ್ ಹ್ಯಾಸ್ ದಿ ಕ್ಯಾಪಬಿಲಿಟಿ ಆಫ್ ಇನ್ಫ್ಲೂಯೆನ್ಸಿಂಗ್ ದಿ ಬಿಸ್ನೆಸ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ. ನೋಡಿ, ಬಿಸ್ನೆಸ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತೇವೆ, ಅದು ಪಾಸಿಟಿವ್ ಆಗಿರೋ ನೆಗೆಟಿವ್ ಆಗಿರ್ಬೋದು. ಯಾವುದು? ಎಲ್ಲ ಡಿಸ್ಕ್ರೈಬ್ಡ್ ಆ್ಯಸ್ ಕಲೆಕ್ಷನ್ ಆಫ್ ದೋಸ್ ಫ್ಯಾಕ್ಟರ್ಸ್ ಆ್ಯಂಡ್ ಕಂಡೀಷನ್ಸ್. ಅಂದರೆ ಯಾವ್ಯಾವ ಫ್ಯಾಕ್ಟರ್ಸು ಯಾವ್ಯಾವ ಕಂಡೀಷನ್ಸು ಕಂಪನಿಯ ಕೆಲಸದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ, ಅವು ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ, ಇದನ್ನು ಅರ್ಥೈಸೋದಕ್ಕೆ ನಾವು ಮ್ಯಾಕ್ರೋ ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟ್ ಡಿಫೈನ್ ಮಾಡ್ತೀವಿ. ದಟ್ ಇಸ್ ದ ಫಸ್ಟ್ ಡೆಫಿನೇಷನ್. ಓಕೆನಾ. Next, second one, a macro environment is a set of external conditions that affect the business development efforts either positively or negatively. Those elements are considered uncontrollable and they have an impact in the company's overall performance. ನೋಡಿ, ಎಲ್ಲ ಅಷ್ಟೇ, ಎಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಅವು ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾವೋ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾವೋ, ಅವೆಲ್ಲವೂ ಸಹ ಅನ್ಕಂಟ್ರೋಲಬಲ್ ಆಸ್ಪೆಕ್ಟ್ಸು. ಇವು ಹೇಗೆ ಇಂಪ್ಯಾಕ್ಟ್ ಮಾಡ್ತವೆ ಕಂಪನಿ ಪರ್ಫಾರ್ಮೆನ್ಸ್ ಮೇಲೆ ಅಂತಕ್ಕಂಥದ್ದು ನಾವು ಈ ಎರಡನೇ ಇದರಲ್ಲಿ ನಾವು ವ್ಯಾಖ್ಯಾನಿಸ್ಬೋದು. ಓಕೆನಾ. ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್, ಅಕಾರ್ಡಿಂಗ್ ಟು ಫಿಲಿಪ್ ಕೋಟ್ಲರ್ ಏನು ಹೇಳ್ತಾರಪ್ಪ ಅಂದರೆ, FMS ಆಥರ್ ಏನು ಹೇಳ್ತಾರಪ್ಪ ಅಂದರೆ, ಮ್ಯಾಕ್ರೋ ಎನ್ವೈರ್ನ್ಮೆಂಟ್ ಅಂದರೆ ಏನಪ್ಪ ಅಂತಂದರೆ, ಎ ಕಂಪನೀಸ್ ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟ್ ಕನ್ಸಿಸ್ಟಿಂಗ್ ಆಫ್ ಇಂಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಫೋರ್ಸಸ್ that is which affect the company ability to develop and maintain successful transactions and relationship with the company's target customers. ಇದು ಇವ್ರು ಹೇಳ್ತಾರೆ ಫಿಲಿಪ್ ಕೋಟ್ಲರ್, ಇದು ಓವರಾಲ್ ಎನ್ವೈರ್ನ್ಮೆಂಟ್ ಹೇಳ್ತಾರೆ. ಓವರಾಲ್ ಎನ್ವೈರ್ನ್ಮೆಂಟ್ ಅಂದರೆ ದಟ್ ಈಸ್ ಮೈಕ್ರೋನೂ ಆಗುತ್ತೆ ಮತ್ತು ಮ್ಯಾಕ್ರೋನೂ ಆಗುತ್ತೆ. ಓಕೆನಾ. ಈ ಓವರಾಲ್ ಎನ್ವೈರ್ನ್ಮೆಂಟನ್ನು ಫಿಲಿಪ್ ಕೋಟ್ಲರ್ ಏನು ಡಿಫೈನ್ ಮಾಡ್ತಾರಪ್ಪ ಅಂದರೆ, ದಟ್ ಈಸ್ ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟ್ ದಟ್ ಈಸ್ ಬೋತ್ ಇಂಟರ್ನಲ್ ಆ್ಯಸ್ ವೆಲ್ ಆಸ್ ಮೈಕ್ರೋ ಆ್ಯಸ್ ವೆಲ್ ಆಸ್ ಮ್ಯಾಕ್ರೋ, ಕನ್ಸಿಸ್ಟಿಂಗ್ ಆಫ್ ಇಂಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಫೋರ್ಸಸ್. ಅಂದರೆ ಆಂತರಿಕವಾಗಿರ್ತಕ್ಕಂಥ, ಬಾಹ್ಯವಾಗಿರ್ತಕ್ಕಂಥವು ಆಂತರಿಕವಾಗಿರ್ತಕ್ಕಂಥ, ವಿತ್ ಎಫೆಕ್ಟ್ಸ್ ದಿ ಕಂಪನಿ ಎಬಿಲಿಟಿ ಟು ಡೆವಲಪ್ ಆ್ಯಂಡ್ ಮೇಂಟೈನ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ ವಿತ್ ಕಂಪನೀಸ್ ಟಾರ್ಗೆಟ್ ಕಸ್ಟಮರ್ಸ್ ಟಾರ್ಗೆಟ್ ಇರ್ತಾರೆ. ಈ ಸಕ್ಸಸ್ಫುಲ್ ಆಗಿ ಟ್ರಾನ್ಸಾಕ್ಷನ್ಸ್ ಮಾಡೋದನ್ನು, ರಿಲೇಷನ್ಶಿಪ್ಪನ್ನು ಬಿಲ್ಡಪ್ ಮಾಡೋಕ್ಕೆ ಏನೇನು ಫ್ಯಾಕ್ಟರ್ಸು ಇನ್ಫ್ಲೂಯೆನ್ಸ್ ಮಾಡ್ತಾವೋ ಅವೆಲ್ಲವನ್ನು ಸಹ ನಾವು ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟ್ ಅಂತ ಅಂದ್ಬಿಟ್ಟು ವ್ಯಾಖ್ಯಾನಿಸ್ಬೋದು ಅಂತ ಹೇಳ್ತಾರೆ ಫಿಲಿಪ್ ಕೋಟ್ಲರ್ ಅವರು. ಓಕೆನಾ. ನೆಕ್ಸ್ಟು ಫೋರ್ತ್ ಒನ್, ದಟ್ ಈಸ್ ಅಕಾರ್ಡಿಂಗ್ ಟು ಪ್ರೈಡ್ ಆ್ಯಂಡ್ ಫೆರೆಲ್ ಏನು ಹೇಳ್ತಾರಪ್ಪ ಅಂತಂದರೆ, ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟ್ ಕನ್ಸಿಸ್ಟಿಂಗ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಫೋರ್ಸಸ್ ದಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ ದಿ ಆರ್ಗನೈಸೇಷನ್ ಅಕ್ವಿಷನ್ಸ್ ಆಫ್ ಇನ್ಪುಟ್ಸ್ ಆ್ಯಂಡ್ ಜನ್ರೇಷನ್ ಆಫ್ ಔಟ್ಪುಟ್ಸ್. ನೋಡಿ, ಆರ್ಗನೈಸೇಷನ್ಸಲ್ಲಿ ಏನಾಗುತ್ತೆ, ಅಕ್ವಿಷನ್ ಆಫ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್, ಜನ್ರೇಷನ್ ಆಫ್ ಔಟ್ಪುಟ್ಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ಲಿ ಆರ್ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಇಂಟರ್ನಲ್ ಫ್ಯಾಕ್ಟರ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮತ್ತು ಫೋರ್ಸಸ್ ಹೇಗೆ ಎಫೆಕ್ಟ್ ಆಗ್ತವೆ ಅಂತಂದು ವ್ಯಾಖ್ಯಾನ ಮಾಡ್ತಕ್ಕಂಥದ್ದೇ ಅಕಾರ್ಡಿಂಗ್ ಟು ಪ್ರೈಡ್ ಆ್ಯಂಡ್ ಫೆರೆಲ್ ಬರ್ತಕ್ಕಂಥ ಅವರ ಡೆಫಿನಿಷನ್ಸ್. ಓಕೆನಾ. ನೆಕ್ಸ್ಟು ಲಾಸ್ಟ್ ಒನ್, ದಟ್ ಈಸ್ ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟ್ ಅಂದರೆ ಓವರಾಲ್ ಎನ್ವೈರ್ನ್ಮೆಂಟ್ ಇಂಪ್ಲೈಸ್ ದಿ ಅಟ್ಮಾಸ್ಫಿಯರ್ ಆಫ್ ಮಾರ್ಕೆಟ್ ವಿಚ್ ಕನ್ಸಿಸ್ಟಿಂಗ್ ಆಫ್ ದಿ ಇಂಟರ್ನಲ್ ಎನ್ವೈರ್ನ್ಮೆಂಟ್, ಮೈಕ್ರೋ ಎನ್ವೈರ್ನ್ಮೆಂಟ್ ಆ್ಯಂಡ್ ಮ್ಯಾಕ್ರೋ ಎನ್ವೈರ್ನ್ಮೆಂಟ್. It manages the various forces and factors of the organizations that influence their marketing management skills to develop and retain favorable transactions with its recognized customers. As usual, ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಾದ್ರೆ ನಾವು ನಮ್ಮ ಟಾರ್ಗೆಟ್ ರೀಚ್ ಮಾಡಬೇಕಾದ್ರೆ ಆ ಟಾರ್ಗೆಟ್ ರೀಚ್ ಮಾಡಬೇಕಾದ್ರೆ ರೈಟ್, ನಮಗೆ ಯಾವ ಇಂಟರ್ನಲ್ ಎನ್ವೈರ್ನ್ಮೆಂಟು ಮತ್ತು ದಟ್ ಈಸ್ ಮೈಕ್ರೋ ಎನ್ವೈರ್ನ್ಮೆಂಟ್ ಆ್ಯಂಡ್ ಮ್ಯಾಕ್ರೋ ಎನ್ವೈರ್ನ್ಮೆಂಟ್ ಎರಡೂ ಸಹ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ ಅನ್ನೋದನ್ನು ವ್ಯಾಖ್ಯಾನಿಸ್ತಾರೆ ಈ ಕೊನೆಯದಲ್ಲಿ ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟಲ್ಲಿ. ಓಕೆನಾ. ದೀಸ್ ಆರ್ ಆಲ್ ಡೆಫಿನೇಷನ್ಸ್ ಆಫ್ ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟ್. ಓಕೆ.